ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ನಂದು ಡೆಲಿವರಿ ಸ್ಟೋರಿ ಹೇಳಿದ್ದೆ. ಸೊ ಡೆಲಿವರಿ ಸ್ಟೋರಿ ಹೇಳಿದಾದ್ಮೇಲೆ ನಾನು ಆಫ್ಟರ್ ಡೆಲಿವರಿ ಸ್ಟೋರಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಅದೇನೆ. ಏನಪ್ಪ ಅಂತಂದರೆ, ನನಗೆ ಲಾಸ್ಟ್ ಡೆಲಿವರಿ ಆಗಿದ್ಮೇಲೆ ಏನಾಯಿತು ಅಂತ ಇವಾಗ ಸ್ಟೋರಿ ಅಂದರೆ ಅಪ್ ಟು ನಾನು ಮನೆಗೆ ಬಂದಿರೋವರೆಗೂ ನಾನು ವೀಡಿಯೋ ಶೇರ್ ಮಾಡ್ತೀನಿ. ಹಾಗೆ ಅದಾದಮೇಲೆ ಡೆಲಿವರಿ ಆದಮೇಲೆ ಏನಾಯಿತು ಅಂತ ಸ್ಟೋರಿ ಕೂಡ ಹೇಳ್ತೀನಿ. ಮುಂಚೆ ಪ್ಲೀಸ್ ಒಂದು ಲೈಕ್ ಕೊಡಿ, ಒಂದು ಪುಟ್ಟದೊಂದು, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಏನಪ್ಪ ಸ್ಟೋರಿ ಅಂತಂದರೆ, 29th ಪಾಪು ಆಗಿತ್ತು. ಸೊ 29th ಪಾಪು ಆಗಿದೆ ಅಂದರೆ 2/18 ನೈಟ್ ಹುಟ್ಟಿದ್ದು, ಗುರುವಾರ ನೈಟು. ಸೊ ಫ್ರೈಡೇಗೆ ಇದಾಗುತ್ತೆ. ಅದಾದಮೇಲೆ ಅಂದರೆ ಅವಳನ್ನ ತೋರಿಸಾದ್ಮೇಲೆ ನನಗೆ ಅವಳು 2/18 ಹುಟ್ಟಿದ್ದು. ಮತ್ತು ಅವಳ ವೆಯ್ಟ್ ಬಂದು 2.8 ಇತ್ತು. ಅಂದರೆ ಏನು ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇರಲಿಲ್ಲ. ನನ್ನ ಮಗನಿಗಿಂತ ಇವಳು ಬೆಟರು. ನನ್ನ ಮಗ ಇದ್ದಿದ್ದು ಬರೀ 1.5 kg ಇದ್ದ. ಸೊ ಇವಳು ಅವನಿಗಿಂತ ಎಷ್ಟೋ ಬೆಟರು. ಅಂದರೆ ಲೆಕ್ಕದಲ್ಲಿ ಸಣ್ಣನೇ ಇದ್ಲು. ಆದರೆ ನನ್ನ ಮಗನ ಕಂಪೇರ್ ಮಾಡಿದ್ರೆ ಇವಳು ಆರೋಗ್ಯವಾಗಿ ವೆಯ್ಟ್ ಇದರಲ್ಲಿ ಚೆನ್ನಾಗಿದ್ಲು. ನನ್ನ ಮಗ 1.5 kg ಇದ್ರೂ ಅವನು ಏನು ಆರೋಗ್ಯದಲ್ಲಿ ಏನು ಏರುಪೇರು ಏನೂ ಆಗಿಲ್ಲ, ಯಾವ ಐಸೂಲು ಇಟ್ಟಿರಲಿಲ್ಲ. 1.5 kg ಇದ್ರೂ ಅವನು ನನ್ನ ಜೊತೆನೇ ಇದ್ದ, ನಾರ್ಮಲ್ ವಾರ್ಡಲ್ಲೇ ಇದ್ದ. ಸೊ ಆರೋಗ್ಯವಾಗಿ ಚೆನ್ನಾಗಿದ್ದ. ಇವಳು ಅಷ್ಟೇ ಆರೋಗ್ಯವಾಗಿ ಎಲ್ಲದರಲ್ಲೂ ಚೆನ್ನಾಗೇ ಇದ್ಲು. ಮುಂಚೆ ಏನು ಡೆಲಿವರಿಗೆ ಮುಂಚೆ ಏನೇನು ಪ್ರಾಬ್ಲಮ್ಸ್ ಹೇಳಿದ್ರು ಅದೆಲ್ಲ ನಾರ್ಮಲಾಗಿತ್ತು. ಅದಾದಮೇಲೆ ನಮಗೆ ಅಂದರೆ ಅಲ್ಲಿ ಡೆಲಿವರಿ ಇದರಿಂದ ನಮಗೆ ಎಷ್ಟೊತ್ತಿಗೆ ಶಿಫ್ಟ್ ಮಾಡಿದ್ರೆ ಒಂದು 2-3 hours. ಅಂದರೆ ನನಗೆ ಅಲ್ಲಿ ಯೂರಿನ್ ಪಾಸ್ ಮಾಡೋವರೆಗೂ ನಾವು ಅಲ್ಲೇ ಇರಬೇಕಿತ್ತು. ಸೊ ಅದಕ್ಕೆ ನನ್ನ ಅಲ್ಲೇ ಒಂದು 2 hours ಅಲ್ಲೇ ಇಟ್ಟಿದ್ರು. ಆಮೇಲೆ ಯೂರಿನ್ ಪಾಸ್ ಆದಮೇಲೆ ಅಂದರೆ ನನಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಅಂದರೆ ಅವರು ಇನ್ನೊಂದು ವಾರ್ಡ್ಗೆ ಹಾಕ್ತಾರೆ. ಅದಕ್ಕೆ ಮುಂಚೆ ಒಂದು ವಾರ್ಡ್ ಬೇರೆ ಇರುತ್ತೆ, ಆ ವಾರ್ಡ್ಗೆ ಹಾಕಿದ್ರು. ಆ ವಾರ್ಡ್ಗೆ ಹಾಕಾದ್ಮೇಲೆ ಪಾಪುಗೇನು ಅವ್ರೇನು ಸ್ನಾನ ಮಾಡಿಸಿರಲ್ಲ, ಅಂದರೆ ಸೀಟ್ ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ಆದರೂ ಸ್ವಲ್ಪ ಎಲ್ಲ ಹಾಗಾಗಿ ಇರುತ್ತೆ. ಬೆಳಗ್ಗೆ ಕರ್ಕೊಬಂದು ವಾರ್ಡಿಗೆ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಅಂದರೆ ನೈಟು ಫುಲ್ಲು ಕಳೆದಾದ್ಮೇಲೆ ನನಗೆ ಮಾರ್ನಿಂಗಿಗೆ ವಾಕ್ ಮಾಡೋಕ್ಕೆ ಹೇಳಿದ್ರು. ಆದರೂ ಸಿಸರಿನ್ನು ನಾರ್ಮಲ್ಲು ಅಂತ ಅಂತಾರೆ. ಆದರೆ ಸಿಸರಿನ್ನವ್ರಿಗಿಂತನೂ ನಾರ್ಮಲ್ ನನಗೆ ಕಂಪೇರ್ ಮಾಡಿದ್ರೆ ಕಷ್ಟನೇ ಅಂತ ಅನಿಸುತ್ತೆ. ಯಾಕಂತ ಅಂದರೆ ನಾರ್ಮಲ್ ಆಗೋ ಟೈಮಲ್ಲಿ ಅವ್ರು ಲೈಫ್ ಲಾಂಗ್ ಅನುಭವಿಸೋ ಪೇಯ್ನ ಅವ್ರು ಒಂದೇ ಸಲ ಅನುಭವಿಸಿರ್ತಾರೆ. ಅಷ್ಟು ನೋವು ಮತ್ತು ಸೂಚರ್ ಮಾಡಿರ್ತಾರಲ್ಲ, ಅದು ಕೂಡ ಅಷ್ಟೇ. ಅದು ಸೆನ್ಸಿಟಿವ್ ಪಾರ್ಟ್ ಅಲ್ವಾ. ಸೊ ಆ ಸೆನ್ಸಿಟಿವ್ ಪಾರ್ಟಲ್ಲಿ ಅವ್ರಿಗೆ ಕುತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಮಲ್ಗೋಕ್ಕೂ ಆಗೋಲ್ಲ. ಅಂದರೆ ಯಾವ ಥರ ಪೊಸಿಷನಲ್ಲೂ ಇರೋಕ್ಕಾಗಲ್ಲ. ಬೇಕಾದ್ರೆ ನಿಂತ್ಕೊಂಡಿರ್ಬೋದು ಅಷ್ಟೇ. ಅವ್ರು ಮಲ್ಕೊಳ್ಳೋದು ಕುತ್ಕೊಳ್ಳೋದು ಯಾವ ಥರನೂ ತುಂಬ ಕಷ್ಟ ಇರುತ್ತೆ ಸೂಚರ್ ಆಗಿದ್ದರೆ. ಅದನ್ನು ರಿಕವರ್ ಆಗೋಕ್ಕೆ ನಮಗೆ 20 days ಆದರೂ ಬೇಕು. ಸೊ ಅದು ನನಗೆ ಸಿಸರಿನ್ನೇ ಬೆಟರ್ ಅನಿಸ್ಬಿಡುತ್ತೆ ನಾರ್ಮಲಿಗಿಂತ. ಆ ಟೈಮಲ್ಲಿ ನಮ್ಗೆ ಹಂಗೆ ಅನಿಸುತ್ತೆ. ಬಟ್ 20 days ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಸಿಸರಿನ್ ಆಗಿರೋರು ಅಂದರೆ ಅವರು ಲೈಫ್ ಟೈಮ್ ಸ್ವಲ್ಪ ಬ್ಯಾಕ್ ಪೇಯ್ನ್ ಅನುಭವಿಸ್ಬೇಕಾಗುತ್ತೆ. ನನ್ನ ಅನಿಸಿಕೆ ಅದು ಆ ಥರ ಅನ್ನಿಸ್ತು ಅಷ್ಟೇ ನನಗೆ, ಬೇರೆದೆಲ್ಲ ಗೊತ್ತಿಲ್ಲ ನನಗೆ. ನಮ್ಗೆ ಅದಾದಮೇಲೆ ಆಮೇಲೆ ಎಲ್ಲ ಮನೆಯವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅಲ್ಲಿ 5 o'clock ಮೇಲೆ ಮಾತ್ರ ಬಿಡೋದು ಎಂಟ್ರಿ ಇದ್ದಿದ್ದು ನೋಡೋಕ್ಕೆ. ಒಬ್ಬರು ಮಾತ್ರ ನಮ್ಮ ಜೊತೇಲಿ ಇರಬೇಕಾಗಿತ್ತು. ಸೊ ಆಮೇಲೆ 5 o'clock ಆದಮೇಲೆ ಮನೆಯವರೆಲ್ಲ ಬಂದರು ನೋಡೋದಕ್ಕೆ. ನೋಡೋಕೆ ಬಂದವರಲ್ಲಿ ತುಂಬ ದೊಡ್ಡವರು ಬಂದಿದ್ದರು, ತುಂಬ ಚಿಕ್ಕವರು ಬಂದಿದ್ದರು. ಆದರೆ ಅದ್ರಲ್ಲಿ ನನ್ನ ಚಿಕ್ಕಮ್ಮನ ಮಗ, ನನ್ನ ಬ್ರದರ್ ಇದ್ದ, ಅವನು ಫಸ್ಟೇ ಹೇಳಿದ್ದ, ನಿನಗೆ ಹೆಣ್ಮಗು ಆದರೆ ಮಾತ್ರ ನಾನು ನೋಡೋಕೆ ಬರ್ತೀನಿ, ಗಂಡು ಮಗು ಆದರೆ ನಾನು ನೋಡೋಕ್ಕೆ ಬರೋಲ್ಲ ಅಂತ. ಲಾಸ್ಟಿಗೂ ಅವ್ನು ಬರೋ ಥರ ಆಯಿತು. ಅವ್ನಿಗೆ ಬಂದಮೇಲೆ ಅದನ್ನೇ ಹೇಳ್ತಿದ್ದು, ನೋಡಿ ನೀನು ಬರೋ ಪಾಪುಗೆ ಏನೇನು ಟೆಸ್ಟ್ ಇರುತ್ತೋ ಅಂದರೆ ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟಲ್ಲಿ ಅವರು 2 ಥರ ಚೆಕ್ ಮಾಡಿದ್ರು. ಅದು ಏನೇನು ಟೆಸ್ಟ್ ಅದು ನನಗೆ ಗೊತ್ತಿಲ್ಲ. ಒಂದು ಟೆಸ್ಟ್ ಮಾತ್ರ ಅದೇ ಜಾಂಡೀಸು ಮತ್ತು ಯಾವ ಬ್ಲಡ್ ಗ್ರೂಪ್ ಅನ್ನೋದು ತಿಳ್ಕೊಳ್ಳೋದೊಂದು. ಅದಾದಮೇಲೆ ಮತ್ತು ಪಾಪುಗೆ ಇಯರ್ ಕೇಳಿಸುತ್ತಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡಿದ್ರು. ESI ತುಂಬ ಎಲ್ಲದರಲ್ಲೂ ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದಾದಮೇಲೆ ನನ್ನನ್ನು ಒಂದು ಸಲ ಕರ್ಕೊಂಡೋಗಿ
ಸೂಚರ್ದು ಅಂದರೆ ಮಾಡಿದ್ರಲ್ಲ ಅದು ಏನಾದರೂ ಒಳಗೆ ಬಿಚ್ಕೊಂಡಿದೆಯಾ ಯಾವ ಥರ ಇದೆ ಅಂತ ಹೋಗಿ ಟೆಸ್ಟ್ ಮಾಡಿ ಕರ್ಕೊಬಂದುಬಿಟ್ರು. ಅದಾದಮೇಲೆ ಏನಾಯಿತು ಅಂದರೆ ಅಲ್ಲಿ ESIಯಲ್ಲಿ ನಾರ್ಮಲ್ ಡೆಲಿವರಿ ಆಗಿದ್ದರೆ ತ್ರೀ ಡೇಸ್ ಇರಿಸ್ಕೋತಾರೆ. ಸಿಸರಿನಾದ್ರೆ 7 ಡೇಸ್ ಇರುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಆ ಪಾಪು ಮತ್ತು ಅವರಿಬ್ಬರೂ ತಾಯಿ ಕೂಡ ಇಬ್ಬರು ಆರೋಗ್ಯವಾಗಿದ್ದರೆ ಮಾತ್ರ ಡಿಸ್ಚಾರ್ಜ್ ಮಾಡ್ತಾರೆ, ಇಲ್ಲ ಅಂದರೆ ಡಿಸ್ಚಾರ್ಜ್ ಮಾಡಲ್ಲ. ನಮ್ಮದು 4 ಡೇಸ್ಗೆ ಡಿಸ್ಚಾರ್ಜ್ ಆಯಿತು. ಯಾಕೆಂದರೆ ಅಲ್ಲಿ ಭಾನುವಾರ ಕೌಂಟ್ ಇಲ್ಲ. ಮಧ್ಯದಲ್ಲಿ ಭಾನುವಾರ ಬಂತು ಅಂದರೆ ಆ ಡೇ ಕೌಂಟ್ ಇಲ್ಲ ಅವರಿಗೆ. ಅದು ಅದರಿಂದ ನಮಗೆ 4 ಡೇಸ್ಗೆ ಇದಾಗಿದ್ದು. ಅದಾದಮೇಲೆ ನಮಗೆ ಅಂದರೆ ಜಾಂಡೀಸ್ ಇದೆಯಾ ಇಲ್ವ ಅಂತ ಚೆಕ್ ಮಾಡಾದಮೇಲೆ ನಮಗೆ ಪಾಪುದು ವೆಯ್ಟ್ ಗೇಯ್ನ್ ಆಗ್ತಿರಬೇಕು, ಕಮ್ಮಿ ಆಗಬಾರ್ದು. ಅಲ್ಲಿ ಇಲ್ಲ ಅಂದರೆ ಡಿಸ್ಚಾರ್ಜ್ ಮಾಡಲ್ಲ. ಪಾಪುದು ವೆಯ್ಟ್ ಅಂದರೆ ಒಂದು 20 ಗ್ರಾಮ್ ಆ ಥರನಾದರೂ ಜಾಸ್ತಿ ಆಗ್ತಾ ಇರಬೇಕು ಹೊರತು ಕಮ್ಮಿ ಆದರೆ ಅವರು ಡಿಸ್ಚಾರ್ಜ್ ಮಾಡೋದಿಲ್ಲ. ಸೊ ನಮ್ಮ ಪಾಪು ಸ್ವಲ್ಪ ಪರವಾಗಿಲ್ಲ ಗೇಯ್ನ್ ಆಗ್ತಾಯಿತ್ತು. ಅದಾದಮೇಲೆ ನಮಗೆ ಏನು ಮಾಡಿದ್ರು ಅಂದರೆ ಅದಾದಮೇಲೆ ಕಿಡ್ನಿದು ಊತ ಇತ್ತು ಅಂತ ಹೇಳಿದ್ರಲ್ಲ, ಆವಾಗ ಆ ಚೆಕಪ್ಗೆ ನಮಗೆ ಲಾಸ್ಟ್ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ದಿನ ನಮಗೆ ಅದನ್ನು ಬರ್ಕೊಟ್ಟಿದ್ರು. ಸ್ಕ್ಯಾನಿಂಗ್ ಅಲ್ಲಿಗೆ ಹೋಗಿ ಮಾಡಿಸ್ಕೊಬಂದು ಆಮೇಲೆ ರಿಪೋರ್ಟ್ ಕೊಡಿಸಿದ್ಕೆ ನಾರ್ಮಲ್ ಇದೆ ಅಂತ ಅಂದರು. ಅದೆಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಫೈನಲಿ ನಮಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಡಿಸ್ಚಾರ್ಜ್ ಅಂತ ಹೇಳಿದ್ಮೇಲೆ ನಮ್ಗೆ ಅಲ್ಲೆಲ್ಲ ಫುಲ್ಲು ಏನೇನು ಚೆಕಪ್ಗೆ ಇತ್ತೋ ಅದೆಲ್ಲ ಫುಲ್ಲು ನಮಗಲ್ಲಿ ನಾರ್ಮಲ್ ಇರಬೇಕಿತ್ತು. ಹಾಗೆ ಏನಪ್ಪ ಅಂತಂದರೆ ಅಲ್ಲಿ ನಮಗೆ ಯಾವ ಥರ ಅಂದರೆ ಡೈಲಿಯಲ್ಲಿ ರೂಟೀನ್ ಯಾವ ಥರ ಇರುತ್ತೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ 8 ಗಂಟೆ ಅಷ್ಟರಲ್ಲಿ ಎಲ್ಲರೂ ಅಂದರೆ ಫ್ರೆಶ್ ಅಪ್ ಆಗಿರಬೇಕು. ಫ್ರೆಶ್ ಅಪ್ ಆಗಿದ ತಕ್ಷಣ ಅಲ್ಲಿ 8 ಗಂಟೆಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಿದ ತಕ್ಷಣ ಅಲ್ಲಿ ಫಸ್ಟು ಮಗು ವೆಯ್ಟ್ ಚೆಕ್ ಮಾಡಿಬಿಟ್ಟು, ಅಂದರೆ ಫುಲ್ಲು ಬಾಡಿಲಿ ಏನು ಇರಬಾರ್ದು, ಬಟ್ಟೆ ಬೆಲ್ಲ ಬಿಚ್ಚಿಬಿಟ್ಟು ಪಾಪನ ಹೋಗಿ ವೆಯ್ಟ್ ಚೆಕ್ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ರಿಪೋರ್ಟು. ಆಮೇಲೆ ಒಬ್ಬರನ್ನೇ ಚೆಕ್ ಬರ್ತಾ ಇರ್ತಾರೆ. ನಮ್ಮ ಬಂದಾಗ ಅವ್ರು ಕೇಳ್ತಾರೆ ಪಾಪು ವೆಯ್ಟ್ ಎಷ್ಟಿರುತ್ತೆ ಅಂತ. ಆವಾಗ ಅಲ್ಲಿ ಅವ್ರಿಗೇನಾದ್ರು ಪಾಪು ವೆಯ್ಟ್ ಕಮ್ಮಿ ಅಂತ ಅನಿಸಿದ್ರೆ ನಮಗೆ ಅಲ್ಲಿ ಡಿಸ್ಚಾರ್ಜ್ ಕೊಡೋದಿಲ್ಲ. ಅದು ಚೆಕ್ ಮಾಡಾದ್ಮೇಲೆ ಡಾಕ್ಟರ್ ರೋಟೀನ್ ಮುಗಿದ್ಮೇಲೆ ಅಲ್ಲಿಗೆ ನಮಗೆ ಕಾಫಿ ಕೊಡ್ತಾರೆ ಫಸ್ಟ್, ಆಮೇಲೆ ಟಿಫನ್ ಕೊಡ್ತಾರೆ. ಟಿಫನ್ ಆದಮೇಲೆ ಮತ್ತೆ ಅಷ್ಟೇ ಮಾಮೂಲಿ ನಾವು ಡಾಕ್ಟರ್ಸ್ ಬರೋದಿನ ಸಂಜೆಗೆ. ಅದಾದಮೇಲೆ ಮಧ್ಯಾಹ್ನ ಊಟ ಕೊಡ್ತಾರೆ, ಮತ್ತು ರಾತ್ರಿಗೂ ಊಟ ಕೊಡ್ತಾರೆ. ESIಯಲ್ಲಿ ಇಷ್ಟೊಂದೆಲ್ಲ ಸ್ಪೆಷಲಿಟಿ ಇದೆ. ಸೊ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮ್ದು ಅದಾದಮೇಲೆ ಡಿಸ್ಚಾರ್ಜ್ಗೆ ಹೇಳಿದ್ರು ಮಾರ್ನಿಂಗ್ ಬಂದಾಗೆ ನಮಗೆ ಡಿಸ್ಚಾರ್ಜ್ ಇದೆ ಇವತ್ತು, ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಡಿಸ್ಚಾರ್ಜು ಬರ್ಕೊಟ್ಟಾದಮೇಲೆ ಆಮೇಲೆ ನನ್ನ ಬ್ರದರ್ ಎಲ್ಲ ಬಂದರು. ಅವ್ರು ಬಂದಮೇಲೆ ನಮಗೆ ಏನೇನು ಪ್ರೊಸೀಜರ್ ಇತ್ತೋ ಅದನ್ನೆಲ್ಲ ಫಿನಿಷ್ ಮಾಡ್ಕೊಂಡು, ಮತ್ತು ನನ್ನದು ಮೆಟರ್ನಿಟಿ ಲೀವ್ ಇತ್ತು. ಸೊ ಮೆಟರ್ನಿಟಿ ಲೀವ್ದು ಸಪ್ರೇಟಾಗಿ ಫಾರ್ಮ್ ಇರುತ್ತೆ, ಅದನ್ನು ಅವ್ರ ಕೈಯಲ್ಲಿ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು, ಅಂದರೆ 6 ಮಂತ್ಸ್ ಲೀವ್ದು ಇರುತ್ತಲ್ಲ ಅದನ್ನು ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ಅಂದರೆ ನಾನು ಅಮ್ಮ ಮನೆಗೆ ಬರಲಿಲ್ಲ ಫಸ್ಟು. ಯಾಕೆಂದರೆ ಅಮ್ಮ ಮನೇಲಿ ನನ್ನ ಅಪ್ಪಾರೋ ಬ್ರದರ್ ತೀರ್ಕೊಂಡಿರೋದ್ರಿಂದ ಇಲ್ಲಿ ಪೂಜೆ ಮಾಡೋ ಥರ ಇರಲಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಮನೆಗೆ ಹೋಗಿ ಅಲ್ಲಿ ಸೂತ್ಕ ಕಳ್ಕೊಂಡು ಆನಂತರ ನಾವು ಇಲ್ಲಿಗೆ ಬಂದು. ಸೊ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸೋ ವೀಡಿಯೋದಲ್ಲಿ ಇದಾದಮೇಲೆ ನಾನು ಮಾತಾಡಿದಾದ್ಮೇಲೆ ನಾನು ಬರೋ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ್ಯಾವ ವೀಡಿಯೋ ಇದೆ ಅಂತ ಅಂದರೆ, ನಾವು ಸೂತ್ಕ ಕಳ್ಕೊಂಡಿದ್ದು, ಹಾಗೆ ನಮ್ಮ ಮನೆಗೆ ಹೋಗಿರೋದು, ಅದಾದಮೇಲೆ ನಾವು ಇಲ್ಲಿಗೆ ಬಂದಿರೋದು, ಅಮ್ಮ ಮನೆಗೆ ಬಂದಿರೋದು, ಮತ್ತು ಫಸ್ಟ್ ಬೇಬಿ ಬಾತ್. ಅದರಲ್ಲಂತೂ ಅದು ಎಷ್ಟು ಸಣ್ಣಗಿದೆ ಅಂತ ನೋಡಿ ನೀವೇ. ನನ್ನ ಪುಟಾಣಿನೇ ಅಂತಲೇ ಗುರ್ತಿಡಿಯೋಕ್ಕಾಗಲ್ಲ, ಆ ಥರ ಇದ್ದಾಳೆ. ಅದಾದಮೇಲೆ ಅಂದರೆ ನಾವು ನಮ್ಮ ಮನೆಗೆ ತೊಟ್ಲು ತೊಗೊಂಡೋಗಿರಲಿಲ್ಲ, ಇಲ್ಲಿದ್ದಿದ್ದ ಕಾರಣ ತೊಟ್ಲು ಪೂಜೆ ಆಗಿರಲಿಲ್ಲ. ಸಿಂಪಲಾಗಿ ಒಂದು ತೊಟ್ಲು ಪೂಜೆ. ಅಲ್ಲಿಗೆ ಆ ವಿಡಿಯೋ ಎಂಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ನೋಡಿ ಅಂದರೆ ನನ್ನ ಪುಟಾಣಿನ ಅವ್ರ ಅತ್ತೆ ಮಾವ ಯಾವ ಥರ ವೆಲ್ಕಮ್ ಮಾಡಿದ್ರು ಅನ್ನೋದು ನನಗಂತೂ ಫುಲ್ಲು ಸರ್ಪ್ರೈಸು. ಯಾಕೆ ಅಂತಂದರೆ ನನ್ನ ಮಗ ಹುಟ್ಟಿದಾಗ ನಾನು ಇದು ಯಾವುದು ಇವಾಗ ಇದರಲ್ಲಿ ಟ್ರೆಂಡಿಂಗ್ ನಡೀತಿದೆಯಲ್ಲ ಇದ್ಯಾವುದು ಅನುಭವಿಸಿರಲಿಲ್ಲ ನಾನು. ಸೊ ಇವಾಗ ನನ್ನ ಪುಟಾಣಿ ಇದರಲ್ಲಿ ನಾನು ಎಲ್ಲನೂ ಒಂದು ಫೋಟೋಶೂಟು, ಶ್ರೀಮಂತ, ಮತ್ತು ಬೇಬಿ ಆದಮೇಲೆ ಏನೇನು ಈಗಿನ ಇದೆಲ್ಲ ಇದೆಯಲ್ಲ ವೆಲ್ಕಮ್ ಮಾಡೋದು, ಅದೆಲ್ಲ
ಈ ನನಗೆ ಆ ಪುಟಾಣಿನ ವೆಲ್ಕಮ್ ಮಾಡಿದ ರೀತಿ ನನಗೆ ತುಂಬ ಖುಷಿ ಕೊಡ್ತು. ಅವ್ರು ಯಾವ ಥರ ರೆಡಿ ಮಾಡಿದರು ಅನ್ನೋದು ಕೂಡ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಬ್ರದರು ಅವ್ರ ವೈಫ್ಗೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಅಜ್ಜಿ ಮೊಮ್ಮಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಯಾಕೆ ಅಂತೀರಾ ಈಗ ಮಲ್ಕೊಂಡಿರೋದು? ನೈಟೆಲ್ಲ ನನ್ನ ಮಗಳು ತುಂಬ ಅಳ್ತಿದ್ಲು. ಅಂದರೆ ಅಲ್ಲಿ ನಮ್ಮ ವಾರ್ಡ್ಗೆಲ್ಲ ನನ್ನ ಮಗಳೇ ನೈಟು ಫುಲ್ ಅಳ್ತಾ ಇದ್ದಿದ್ದು. ಇನ್ನು ಮಿಕ್ತವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ಎಷ್ಟು ಕ್ಯೂಟಾಗಿದೆ ಅಲ್ಲ. ಕೊಟ್ಟಿರು ಕಂದ. ಬಾಯಿ ಕೊಡ್ಬಾರ್ದು ಕಂದ, ಕೆನ್ನೆಗೆ ಮಾತ್ರ, ಕೆನ್ನೆಗೆ ಹಣೆ ಕೊಡಬೇಕು. ತಲೆ ಮುಟ್ಬಾರ್ದು. ಏನು ಮಾಡ್ತಾಳೆ ಮಲ್ಕೊಂಡವಳೆ. ಪಪ್ಪಿನ ಕೊಡು, ಕೊಡು ಪಪ್ಪಿನ ಕೊಡು, ಮುತ್ತ ಕೊಡು, ಮುತ್ತ ಕೊಡು. ಇರು ಅವು ದೇವರನ್ನು ಕೇಳಿಕೊಂಡು ಮನಸ್ಸಲ್ಲಿ ಆಯ್ತಾ ಅನ್ಕೊಂಡು ಮನಸ್ಸಲ್ಲಿ ಬರೀ. ಮೂರು ಸಲ ಎತ್ಕೊಂಡಿದ್ದೀರಲ್ವಾ, ಒಂದೇ ಸಲ ಎತ್ಕೊಂಡು 3 ಸಲ ಮುಗಿಸಿ. ನಾಲಿಗೆ ತೆಗಿಸಿ ಸ್ವಲ್ಪ. ಹಂಗೆ ಸುಮ್ಮನೆ ಇದು ಮಾಡಿ. ನೀವು ಅವ್ರಿಗೆ ತಿನ್ಸಿ, ಹೆಣ್ಣು ಕೊಡ್ತಾ ಇದ್ದೀರಲ್ಲ ನೀವು ಅವ್ರಿಗೆ. ಅವ್ರು ಬೇಡ, ಕೊಡ್ತಾರೆ. ಪಾಪನ ಎತ್ಕೊಳ್ಳಿ. ಈ ವೆಲ್ಕಮ್ ತುಂಬ ಸಿಂಪಲ್ ಆದರೂ ಆದರೆ ನನ್ನ ಮನಸ್ಸಿಗೆ ತುಂಬ ಇಷ್ಟವಾಗಿರೋಂಥ ಮೂಮೆಂಟ್ ಇದು. ಪುಟಾಣಿಗೆ ವೆಲ್ಕಮ್ ಹೇಗಿದೆ ನೋಡಿ. ಅಕ್ಕ ನೀನು ಅವಳನ್ನ ಎತ್ಕೊಳ್ಳೇಬೇಕೀಗ, ಎತ್ಕೊಳ್ಳೇಬೇಕು. ಅಲ್ಲೇರು ನೀನು. ಕಾಣಿಸ್ತಾ ಇಲ್ಲ, ನೀನು ಉಲ್ಟಾನೇ ತಿರುಗಿ ಹೊಟ್ಟಿದ್ಯಾ. ತಟ್ಟೆ ರೌಂಡ್ ಆಗಿರುತ್ತದೆ ಅಲ್ಲ, ಇನ್ನೊಂದು ಕಂಠ ಹೈಟ್ ಇರ್ತದೆ. ನೀರು ಚೆಲ್ಕಮ್ಮಿ ಅಂತ ಸ್ವಲ್ಪ ಇದಾದರೆ ಇರು ಇವಾಗ ಅವಳು ಪ್ರಿಂಟ್ಗೆ
ಫುಟ್ ಪ್ರಿಂಟ್ಗೆ ಹಾಂ ವೆಲ್ಕಮ್ ವೆಲ್ಕಮ್ ಬಿಟ್ಟೆ ಆ ಕಡೆ ಈ ಕಡೆ ಬಂದು, ಆ? ಬರಗಾಲಿಟ್ಟು ಬಾಳೆ ಹಾಗೆ ಮಹಾಲಕ್ಷ್ಮಿ ಒಕ್ಕೋಗ್ತಾನೆ ಹಿಡ್ಕೊಂಡಿರು. ಹಂಗೆ ಇಟ್ಕೊಳ್ಳಿ. ಬಲ್ಗರೆ ಅದು ಇಡಿ ಇಡಿ ಕೈಯಲ್ಲೇ ಸಾವಿರ ಚಿನ್ನಮ್ಮ. ಬೇಡ ಬೇಡ ಇಲ್ಲಿ ಕರೀತದೇನೋ ಹೀಗೆ ನೀನು ತಟ್ಟೆ ಬಡಿಸ್ಕೋಬೇಕು. ಬೆಟ್ಗಳು ಆಗಿಲ್ಲ ಕರೆಕ್ಟಾಗಿ ಈ ಕಡೆದು. ಅಯ್ಯೋ ಅಕ್ಕ ನೀನು ಹುಷಾರ್ ಕಣೆ. ಕೊಡಿಯಕ್ಕ ತಲೆ ಬಿಡಿ 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 ಅವಳ ಬೇರೆ ಅಕ್ಕ ಎಷ್ಟು ಚೆನ್ನಾಗಿ ಬರ್ತಿದ್ವಿ. ನಿಧಾನಕ್ಕೆ ಬರೆ ಅಂತಂದ್ರೆ ಒಳ್ಳೆ ಓಡ್ಬೋತಾವಳ ಹಂಗೆ. ಸ್ಲೋ ಮೋಷನ್ ಮಾಡ್ಕೋಬೇಕು ನೀನು. ನಂದು ಸ್ಲೋ ಮೋಷನ್ ಇಲ್ಲ. ಎಷ್ಟು ಚೆನ್ನಾಗಿ ರೆಡಿ ಮಾಡೋರು ನೋಡ್ವಾ ಅತ್ತೆ ಮಾವ ನಿನ್ನ ವೆಲ್ಕಮ್ ಮಾಡೋಕ್ಕೆ. ಹಾಂ ಬೇಕಾ ಹೊಡ್ಕೊಳ್ಳು ಹೊಂಡ್ಕೊಳ್ಳು ಬಾ ಅದು ಬರಲ್ಲ ಅದು. ಇದೇ ನನ್ನ ಪುಟಾಣಿ ಮೊದಲನೇ ಸಲ ನನ್ನ ತೊಡೆ ಮೇಲೆ ಮಲ್ಕೊಂಡು ಹೇಗೆ ಹೇಳ್ತಾ ಇದ್ಲು ಅಂತ. ಹಾಗೆ ಹಣೆ ತಟ್ತಾ ಇದ್ದರೆ ಸುಮ್ಮನೆ ಒಂದು ಬೆರಳಲ್ಲಿ ತಟ್ಟಿದ್ರೆ ಸಾಕು ಹಾಗೆ ಮಲ್ಕೊಬಿಡ್ತಾ ಇದ್ಲು. ಇದು ಫಸ್ಟ್ ಫೀಲಿಂಗ್ಸು. ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ತಾಯಂದಿರಿಗೂ ಈ ಅನುಭವ ಆಗಿರುತ್ತೆ. ಒಂಥರ ಸ್ಪೆಷಲ್ ಮೂಮೆಂಟ್ ಅಲ್ಲ. ನೋಡಿ ಒಂದು ಬೆರಳಲ್ಲಿ ಹಾಗೆ ಟಚ್ ಮಾಡ್ತಾಯಿದ್ರೆ ಅಳ್ತಾ ಇದ್ದವಳು ಹಾಗೆ ನಿದ್ದೆ ಮಾಡಿಬಿಡ್ತಾಳೆ. ತುಂಬ ಮೆಮೊರೇಬಲ್ ಮೂಮೆಂಟ್ ಅಲ್ವಾ ಈ ಗಳಿಗೆ. ನನಗಂತೂ ತುಂಬ ಇಷ್ಟ. ಸೊ ವಿಡಿಯೋ ನೋಡಿದ್ರಾ ಎಲ್ಲ ಹೇಗಿತ್ತು? ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಏನಾದರೂ ನಾನು ವಿಡಿಯೋ ತೋರಿಸಿರೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಸೊ ಕ್ಷಮಿಸ್ಬಿಡಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ಮುಂದಿನ ವೀಡಿಯೋ ನೀವು ನೋಡಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವೀಡಿಯೋ ನೋಡಿ ಪ್ಲೀಸ್. ಮಿಸ್ ಮಾಡದೆ ಫುಲ್ ವೀಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.